ಪಂಚಾಯಿತಿ ಕಟ್ಟೆಗೆ ತಮಗೆಲ್ಲರಿಗೂ ಸ್ವಾಗತ ಕಣ್ರಪ್ಪ. ಇವತ್ತೊಂದೊಳ್ಳೆ ಸ್ವಾರಸ್ಯಕರವಾದ ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದೂರಲ್ಲಿ ಒಬ್ಬ ಕಾಮಿಸ್ವಾಮಿ ಇದ್ದಂತೆ. ಒಂದು ದಿನ ಅವನಿಗೆ ತೆವಲು ತಲೆ ತಟ್ಟಿ, ಇವತ್ತು ನಾನು ಧ್ಯಾನ ಮಾಡಲೇಬೇಕು ಅಂತ ಹೇಳಿ ಬೇಗ ಆಶ್ರಮನ ಲಾಕ್ ಮಾಡಿಕೊಂಡು ಒಂದು ಆಂಟಿನ ಒಳಗೆ ಹಾಕ್ಕೊಂಡು ಧ್ಯಾನ ಮಾಡೋಕ್ಕೆ ಶುರು ಮಾಡಿದಂತೆ. ದೀರ್ಘವಾದ ಧ್ಯಾನ. ಮಧ್ಯರಾತ್ರಿ ಜೋರಾಗಿ ಬಾಗಿಲು ಬಡ್ದಂಗೆ ಆಯ್ತಂತೆ. ಅಯ್ಯೋ ಬೇವರ್ಸಿಗಳ, ನನ್ನ ಧ್ಯಾನನ ಭಂಗಪಡಿಸ್ತಾ ಇದ್ದೀರಾ ಅಂತ ಹೇಳಿ ದೀರ್ಘವಾಗಿ ಹೋಗಿರೋದನ್ನು ಆಚೆಗೆ ತಗೊಂಡು ಪಂಚೆನ ಸೊಂಟಕ್ಕೆ ಕಟ್ಕೊಂಡು ಬಾಗಿಲು ತೆಗೆದು ನೋಡಿದ್ರೆ ಕಟ್ಮಸ್ತಾದ ಹುಡುಗಿ ಲಂಗ ಹಾಕ್ಕೊಂಡು ನಿಂತಿದ್ಲಂತೆ. ಏನಮ್ಮ ಇಷ್ಟೊತ್ತಿನಲ್ಲಿ ಯಾಕಮ್ಮ ಬಂದಿದ್ಯಾ ಅಂತ ಸ್ವಾಮೀಜಿ ಕೇಳಿದ್ರೆ ಆಕೆ, ಸ್ವಾಮಿ ಒಂದು ಪಾಪಿನ ನಂಬಿ ಬಂದೆ, ಸ್ವಲ್ಪ ಯಾಮಾರಿದ್ರೆ ಪಾಪ ಕೊಟ್ಬಿಡ್ತಿದ್ದ, ಅದಕ್ಕೆ ಓಡ್ ಬಂದೆ ಇಲ್ಲಿಗೆ ಅಂದ್ಲಂತೆ. ಅದಕ್ಕೆ ನಾನೇನಮ್ಮ ಮಾಡಲಿ ಅಂದರೆ, ಸ್ವಾಮಿ ದಯವಿಟ್ಟು ದಯೆ ತೋರಿಸಿ ನೀವೇ ನನಗೆ ಡ್ರಾಪ್ ಮಾಡಿ ಅಂದ್ಲಂತೆ. ಅದಕ್ಕೆ ಸ್ವಾಮಿ, ನೋಡಮ್ಮ, ಇರೋ ಒಂದು ಓಮಿನಿನ ನನ್ನ ಶಿಷ್ಯ ಸೇವಕಿಯರನ್ನ ಹಾಕ್ಕೊಂಡು ಪಕ್ಕದವ್ರಲ್ಲಿ ಸೇವೆಗೆ ಅಂತ ಹೋಗವನೆ. ಒಂದು ಸೈಕಲ್ ಇದೆ, ಆದರೆ ಅದಕ್ಕೆ ಹಿಂದ್ಗಡೆ ಕೂರೋಕ್ಕೆ ಕ್ಯಾರಿಯರ್ ಇಲ್ಲ, ಮುಂದ್ಗಡೆ ರಾಡ್ ಮೇಲೆ ಕೂತ್ಕೊಂಡು ಬರಬೇಕು, ಆಗುತ್ತಾ ಅನ್ನಂತೆ. ಅದಕ್ಕೆ ಆ ಹುಡುಗಿ, ಅಯ್ಯೋ ಸ್ವಾಮಿ ಅದಕ್ಕಿಂತ ಬೇಕಾ, ನನಗೆ ಒಟ್ಟಿನಲ್ಲಿ ಮನೆ ಸೇರಿದ್ರೆ ಸಾಕು, ದಯವಿಟ್ಟು ಡ್ರಾಪ್ ಮಾಡಿ ಅಂದ್ಲಂತೆ. ಸರಿ ಅಂತ ಸ್ವಾಮಿ ರಾಡ್ ಮೇಲೆ ಹುಡುಗಿನ ಕೂರಿಸ್ಕೊಂಡು ಹೊರಟನಂತೆ. ದಾರಿಲಿ ಹೋಗ್ಬೇಕಾರೆ ಆ ಹುಡುಗಿ, ಸ್ವಾಮಿ ನಾನಿಷ್ಟು ಕಟ್ಮಸ್ತಾಗಿರೋದು ನೋಡಿ ಎಲ್ಲರೂ ನನ್ನ ಪಿಕಪ್ ಮಾಡಿರೋಕ್ಕೆ ನೋಡಿದ್ದಾರೆ, ಬಿಟ್ಟರೆ ಡ್ರಾಪ್ ಯಾರೂ ಮಾಡಿಲ್ಲ ಸ್ವಾಮಿ, ನೀವು ಪರಮಾತ್ಮರು ಅಂದ್ಲಂತೆ. ತೀರಾ ಮನೆ ಹತ್ರ ಹೋದ್ಮೇಲೆ, ಸ್ವಾಮಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಬೇಡ್ಕೊಂಡ್ಲಂತೆ. ಸ್ವಾಮೀಜಿಗೆ ಆತ್ಮಸಾಕ್ಷಿ ಚುಚ್ಚಿ ಚುಚ್ಚಿ ನಿಜ ಹೇಳೋಣ ಅಂತ ನಿಜ ಹೇಳ್ಬಿಟ್ನಂತೆ. ಅಯ್ಯೋ ಪೆದ್ದುಮುಂಡೆ, ಲೇಡೀಸ್ ಸೈಕಲಿಗೆ ಎಲ್ಲೇ ರಾಡ್ ಬರುತ್ತೆ, ನಿನ್ನ ಮಕ್ಕಳಿಗೆ ಸಪೋರ್ಟ್ ಕೊಟ್ಟಿದ್ದು ನನ್ನ ಸಾಮಾನು ಅಂದಂತೆ. ಅದಕ್ಕೆ ಅವಳು, ಅಯ್ಯೋ ಮುಂಡೆ ಮಗನೇ, ನಾನು ಅದೇ ಅಂದ್ಕೊಂಡೆ, ಮಳೆನೇ ಇಲ್ಲ ಮುಕ್ಳಿ ತಣ್ಣಗಾಗ್ತಿದೆಯಲ್ಲ ಅಂತ, ನೀನೇ ನಾ ತೀರ್ಥ ಪ್ರೋಕ್ಷಣೆ ಮಾಡಿರೋದು ಅಂತ ಎತ್ತು ಒಂದು ಒದ್ಲಂತೆ. ಸ್ವಾಮೀಜಿ ಜೋರಾಗಿ ಕಿರ್ಚ್ಕೊಂಡು, ಅಯ್ಯೋ ಮುಂಡೆ, ನಿನಗೆ ಲಿಫ್ಟ್ ಕೊಟ್ಟಿದ್ದಕ್ಕೆ ನನ್ನ ಸಾಮಾನ ಸಮೋಸ ಮಾಡಿಬಿಟ್ಟಿಯಲ್ಲಿ ಅನ್ನಂತೆ. ಮತ್ತೆ ಬನ್ನಿ ಪಂಚಾಯಿತಿ ಕಟ್ಟೆಗೆ.